ಹೇಯ್, ಇವೆಲ್ಲ ಕತೆ ನನ್ನ ಹತ್ರ ಹೇಳಬೇಡಿ. ಐ ನೋ ಎವ್ರಿಥಿಂಗ್, ಜಸ್ಟ್ ಸೆಟಪ್ ಐಸೆ. ಅಲ್ಲ, ಕ್ಲೈಂಟ್ ಕೋಪ ಮಾಡ್ಕೊಂಡ್ರೆ ನಾನೇನು ಮಾಡಲಿ? ಅವ್ರೀಗ 2 ಗಂಟೆಗೆ ಬರ್ತಿದಾರಂತೆ, ಬೇಗ ಯಾರನ್ನಾದರೂ ಕಳಿಸ್ಕೊಡಿ. ಎಲ್ಲ ನಾನೇ ಮಾಡೋದಾದ್ರೆ ನೀವೇ ಯಾಕ್ರಿ? ಅದೆಲ್ಲ ನನಗೆ ಗೊತ್ತಿಲ್ಲ, ಯಾರಾದರೂ ಹೋಗಿ. ನೋ 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 ನೋ, ಅವರಿಗೆಲ್ಲ ನಾನು ಹೇಳಿದ್ದೀನಿ, ಅವ್ರು ಹೋಗ್ತಾರೆ. ಸರ್, ದಯವಿಟ್ಟು ನಾನು ಬಿಟ್ಟುಬಿಡಿ, ನಾನು ಊಟ ಮಾಡ್ಬೇಕು ಸರ್. ಸರಿ, ಮಾಡಿದ್ರಾ? ಆ ಹೊಸ ಪ್ರಾಜೆಕ್ಟ್ದು ಏನಾಯಿತು? ಈ ಪ್ರಾಜೆಕ್ಟ್ ಮುಗಿಯೋಕ್ಕೆ ಮುಂಚೆನೇ ಇನ್ನೊಂದು ಪ್ರಾಜೆಕ್ಟ್ ಕೈಗೆ ತಗೊಳ್ಳಿ, ಎರಡನ್ನೂ ಮ್ಯಾನೇಜ್ ಮಾಡಿ. ನಾನು ಇರ್ತೀನಿ. ಸರಿ, ಏನೋ ಮಾಡಿ. ಸರ್, ನೀವು SK ಕನ್ಸ್ಟ್ರಕ್ಷನ್ಸ್ MD ಅಲ್ವಾ? ಹೌದು. ವಾವ್ ಸರ್, ನಾನು ಇಷ್ಟು ದಿನ ನಿಮ್ಮ ಬಗ್ಗೆ ಕೇಳಿದ್ದೆ, ಬಟ್ ಡೈರೆಕ್ಟಾಗಿ ನೋಡಿರಲಿಲ್ಲ. ಇವತ್ತು ಡೈರೆಕ್ಟಾಗಿ ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಹಾಂ ಸರ್, ಅವರ್ ಸ್ಟಾಫ್ಸ್ ಆರ್ ಕಮಿಂಗ್. ಓಕೆ ಸರ್, ಸಾರಿ ಫಾರ್ ದಿ ಟ್ರಬಲ್ ಸರ್. ಸರ್, ನಾನು ನಿಮಗೊಂದು ಮಾತು ಕೇಳ್ಬೋದಾ? ಕೇಳಿ. ನೀವು ನೆಮ್ಮದಿಯಾಗಿ ಮಲಗಿ ಎಷ್ಟು ದಿನ ಆಯಿತು ಸರ್? ದಿನ ಅಲ್ಲ, ವರ್ಷನೇ ಆಗೋಯ್ತು. ಸರ್, ನನ್ನ ತಪ್ಪು ತಿಳ್ಕೊಬೇಡಿ. ಈ ಹೋಟೆಲಿಂದ ಕೆಳಗಡೆ ಹೋಗ್ತಾ ಎಡಗಡೆ ಒಂದು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಯಾವಾಗಲೂ ಒಬ್ಬ ಭಿಕ್ಷುಕ ಇರ್ತಾನೆ. ಇವಾಗ ನೀವು ಅವನನ್ನು ಹೋಗಿ ನೋಡಿ, ಮರದ ಕೆಳಗಡೆ ನೆಮ್ಮದಿಯಾಗಿ ಮಲ್ಕೊಂಡು ಗೊರಕೆ ಹೊಡಿತಾ ಇರ್ತಾನೆ. ಎಲ್ಲೋ ಒಂದ್ ಕಡೆ ಅವನ್ನ ನೋಡಿದಾಗ ಈ ಭಿಕ್ಷುಕನ ಜೀವನದಲ್ಲಿರೋ ನೆಮ್ಮದಿ ನನ್ನ ಜೀವನದಲ್ಲಿ ಇಲ್ವಲ್ಲ ಅಂತ ಅನ್ಸಲ್ಲ ಸರ್ ನಿಮಗೆ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ ತರ ಶ್ರೀಮಂತ ನಾನಲ್ಲ, ಒಬ್ಬ ಬಡವ. ಆ 60 ರೂಪಾಯಿ ಸ್ಯಾಂಡ್ವಿಚ್ನ ಹ್ಯಾಪಿಯಾಗಿ ಆಸ್ವಾದಿಸಿ ತಿಂತಾ ಇದ್ದೀನಿ. ಆದ್ರೆ ನೀವು ಆವಾಗ್ಲಿಂದ ತಂದಿಟ್ಟಿರೋ ಈ ಪಿಜ್ಜಾನ ನಿಮ್ ಕೈಲಿ ತಿನ್ನಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ನಿಮ್ಮ ವರ್ಕ್ ಪ್ರೆಷರ್, ಒತ್ತಡ ನಿಮ್ಮನ್ನು ತಿನ್ನಕ್ ಬಿಡ್ತಾ ಇಲ್ಲ. ಈಗ ನೀವು ತಿಂದ್ರೂ ಕೂಡ ನೆಮ್ಮದಿಯಾಗಿ ತಿನ್ನಲ್ಲ, ಗಪ ತಿಂದು ಎದ್ದೋಗ್ಬಿಡ್ತೀರಾ. ಸರ್, ನಾವ್ ಯಾಕೆ ದುಡಿಯೋದು ಹೇಳಿ? 2 ಹೊತ್ತು ನಮಗೆ ಇಷ್ಟ ಆಗಿರೋದನ್ನ ಹೊಟ್ಟೆ ತುಂಬ ತಿನ್ನಕ್ಕೆ, ನೆಮ್ಮದಿಯಾಗಿ ಕಣ್ತುಂಬ ನಿದ್ದೆ ಮಾಡಕ್ಕೆ. ನಮ್ಮ ದುಡಿಮೆಯಿಂದ ಅದೇ ನಮಗೆ ಸಿಗ್ತಾ ಇಲ್ಲ ಅಂದ್ರೆ ನಾವ್ ಯಾಕೆ ದುಡಿಬೇಕು ಹೇಳಿ ಸರ್? ಸರ್, ನಿಮಗೆ 2 ನಿಮಿಷ ಸಮಯ ಇದ್ರೆ ಒಂದು ಸಣ್ಣ ಕತೆ ಹೇಳ್ಬೋದಾ? ಪರವಾಗಿಲ್ಲ ಸರ್, ಮಾತಾಡಿ. ಇಲ್ಲ, ಏನದು ಕತೆ ಹೇಳು. ಸರ್, ಕೂತ್ಕೋಬೋದಾ? ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್, ಒಂದು ನದಿ, ಆ ನದಿ ದಡದ ಮೇಲೆ ಒಂದು ಮರ, ಆ ಮರದ ಮೇಲೆ ಒಂದು ಕೋತಿ. ಆ ಕೋತಿಗೆ ಪ್ರತಿನಿತ್ಯ ನೀರಲ್ಲಿ ಈಜಾಡಬೇಕು ಅನ್ನೋ ಆಸೆ. ಅದಕ್ಕೆ ಅದು ಮರದಿಂದ ನದಿಲಿ ಇಳಿದ್ಬಿಟ್ಟು ಅಲ್ಲೇ ದಡದ ಹತ್ರನೇ ಸ್ವಲ್ಪ ಹೊತ್ತು ಈಜಾಡಿ ಆಟಾಡಿ ಆಮೇಲೆ ಮರದ ಮೇಲೆ ಹತ್ತು ಬಿಡ್ತಾ ಇತ್ತು. ಹೀಗೆ ಸುಮಾರು ದಿನ ಮಾಡ್ತು. ಆದರೆ ಒಂದು ದಿನ ಈಜಾಡ್ತಾ ನದಿಯ ಮಧ್ಯಭಾಗದವರೆಗೂ ಬಂದುಬಿಡುತ್ತೆ. ಬಂದು ಎಂಜಾಯ್ ಮಾಡಿ ಕೊನೆಗೆ ಸುಸ್ತಾದ ಮೇಲೆ ಹಿಂದಕ್ಕೆ ತಿರುಗಿ ಮರದ ಹತ್ರ ನೋಡುತ್ತೆ. ಮರ ಆ ಕೋತಿಯಿಂದ ದೂರದಲ್ಲಿತ್ತು. ಅವಾಗ ಭಯದಿಂದ ಸ್ಪೀಡಾಗಿ ಮರದ ಕಡೆ ಈಜ್ಕೊಂಡು ಬರೋದಕ್ಕೆ ಶುರು ಮಾಡುತ್ತೆ. ಅಷ್ಟರಲ್ಲಿ ಒಂದು ದೊಡ್ಡ ಸುಳಿ ಬಂದು ಆ ಕೋತಿನ ಮುಳುಗಿಸ್ಬಿಡುತ್ತೆ. ಸರ್, ಈ ಕಥೆಯಲ್ಲಿ ಆ ಕೋತಿ ನಾವು, ಆ ಮರ ನಮಗೆ ಬೇಕಾಗಿರುವಂತ ನೆಮ್ಮದಿ, ಆ ನೀರು ನಾವು ಗಳಿಸಬೇಕು ಅನ್ಕೊಳ್ಳೋ ದುಡ್ಡು. ನಾವು ಜೀವನದಲ್ಲಿ ದುಡ್ಡನ್ನು ದುಡಿತಾ ನೆಮ್ಮದಿನ ಮರ್ತು ಬಿಡ್ತೀವಿ. ಮರ್ತು ತುಂಬಾ ದೂರ ಹೋಗ್ಬಿಡ್ತೀವಿ. ಕೊನೆಗೊಂದಿನ ದುಡ್ಡನ್ನೆಲ್ಲ ದುಡಿದ ಮೇಲೆ ನೆಮ್ಮದಿ ಬೇಕು ಅಂತ ಹಿಂದಕ್ಕೆ ತಿರುಗಿ ನೋಡ್ತೀವಿ. ನೆಮ್ಮದಿ ನಮ್ಮಿಂದ ಮೈಲ್ಗಟ್ಲೆ ದೂರದಲ್ಲಿರುತ್ತೆ. ಆಗ ನೆಮ್ಮದಿನ ಅರಸ್ಕೊಂಡು ನೆಮ್ಮದಿ ಹತ್ರ ಓಡೋಡ್ ಬರೋದಕ್ಕೆ ಶುರು ಮಾಡ್ತೀವಿ. ಅಷ್ಟರಲ್ಲಿ ನಮ್ಮ ಆಯಸ್ಸೇ ಮುಗಿದು ಬಿಟ್ಟಿರುತ್ತೆ. ಅವಾಗ ನಾವು ಗಳಿಸಿರೋ ದುಡ್ಡು ನಮ್ಮನ್ನ ಕಾಪಾಡುತ್ತಾ ಸರ್? ಸರ್, ಈಗ ನೀವು ಬದುಕ್ತಾ ಇರುವಂತ ಜೀವನ ನಮ್ಮಂತ ಎಷ್ಟೋ ಜನರ ಕನಸು. ನೀವೀಗ ತುಂಬಾ ಎತ್ತರದಲ್ಲಿದ್ದೀರಾ. ದೇವರು ನಿಮಗೆ ಎಲ್ಲಾ ಸುಖನೂ ಕೊಟ್ಟಿದ್ದಾನೆ. ನಿಮ್ ಜೀವನಕ್ಕೆ ಇಷ್ಟು ಸಾಕು, ನೀವು ಆರಾಮಾಗಿ ಬದುಕಬಹುದು. ಆದ್ರೂ ನೀವು ಇನ್ನೂ ಜಾಸ್ತಿ ಬೇಕು ಅಂತ ಶ್ರಮ ಪಡ್ತಿರೋದ್ರಿಂದಲೇ ನಿಮಗೆ ನೆಮ್ಮದಿ ಸಿಗ್ತಾ ಇಲ್ಲ. ನೋಡಿ ಸರ್, ನಾನು ಹೇಳಿದ ಕಥೆಯಲ್ಲಿರೋ ಕೋತಿ ತರ ಮಾಡಬೇಡಿ. ಸುಳಿ ಬರೋದಕ್ಕಿಂತ ಮುಂಚೆನೆ ಮರನ ಸೇರ್ಕೊಳ್ಳಿ. ಸರ್, ನಾನಿನ್ನೂ ಚಿಕ್ಕೋನು, ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ನನಗಿಲ್ಲ. ಜಾಸ್ತಿ ಮಾತಾಡಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನನ್ನ ಹೆಂಡತಿ ಮಕ್ಕಳೇ ಆಗ್ಲಿ ಎಷ್ಟು ಸಂಪಾದನೆ ಮಾಡಿದಿರಾ ಅಂತ ಕೇಳಿದ್ರೆ ವಿನಃ ನೀವು ನೆಮ್ಮದಿಯಾಗಿದ್ದೀರಾ ಅಂತ ನಾನು ಕೇಳಲಿಲ್ಲ. ಅಂಥದ್ರಲ್ಲಿ ಯಾರಪ್ಪ ನೀನು? ನಾನು ಬಡವ ಸರ್.
ಆದಷ್ಟು ಬೇಗ ಬರ್ತೀನಿ.